ನೋಡಿ ಕೂದಲು ಶುದ್ಧ ಬಂದಿದೆ. ಹಿಂದೆ ತೋರ್ಸು. ದೀಪ ಚೆನ್ನಾಗಿತ್ತಾ? ನೋಡಿ ಪಪ್ಪ ಹೆಸರು ಏನಿಲ್ಲ ಅತ್ತಿ, ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಹಿಂಗೆ ನೋಡ್ಕೊಂಡು ತಿಂದು ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಈ ವಿಡಿಯೋ ಬಂದು ಹಬ್ಬದ ವ್ಲಾಗ್, ಸೊ ಸ್ವಲ್ಪ ಲೇಟಾಗಿ ಬರ್ತಾ ಇದೆ. ಫೈನಲಿ ಪೂಜೆ ಎಲ್ಲ ಆಯಿತು. ಇನ್ನು ಕಾರ್ ಪೂಜೆ ಗಾಡಿದು ಎಲ್ಲ ಮಾಡಿದ ತಕ್ಷಣ ಬಿಡಬೇಕು. 8 ಗಂಟೆ ಆಗೇ ಬಿಡುತ್ತೆ. ನಾನು 8 ಗಂಟೆ ಅಷ್ಟಕ್ಕೆ ಬಿಡೋಣ ಅಂದ್ಕೊಂಡ್ವಿ. ಮೈಸೂರಿಗೆ ಹೋಗ್ಬೇಕಂದ್ರೆ ಟ್ರಾಫಿಕ್ ಹೆವಿ ಇರುತ್ತೆ, ಅದು ಎಸ್ಪೆಷಲಿ ಈ ದಸರಾ ಟೈಮಲ್ಲಿ. ಸೊ ನೋಡೋಣ ಹೇಗೆ ಯಾವಾಗ ಹೋಗ್ತೀವಿ ಏನು ಅಂತ. ಸದ್ಯಕ್ಕಂತೂ 8 ಗಂಟೆ ಆಗಿದೆ. ನಾನು ಬೇಗ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಮತ್ತೆ ತಿಂಡಿ ಅದು ಇದು ಮಾಡ್ಕೊಂಡು ಕೂತ್ಕೊಂಡ್ರೆ ಮತ್ತೆ ವಾಶ್ ಮಾಡಿ ಮತ್ತೆ ಲೇಟ್ ಆಗಿಬಿಡುತ್ತೆ. ಸರಿ ಬೇಗ ಮಾಡಿದ್ದೀನಿ. ಅಂಬ್ಲಿ ಇದೆ, ಅಂಬ್ಲಿ ಕುಡ್ಕೊಳ್ಳೋದು. ಹಾಗೆ ಹೋಗ್ತಾ ಒಂದ ವೇ ಹಸುವಾದ್ರೆ ಇನ್ ಕೇಸ್ ಏನಾದರೂ ತಿನ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಕಿರಣ್ಗೆ ವೇಟಿಂಗ್. ಅಪ್ಪ ಮಕ್ಕಳು ಇಬ್ಬರು ಸ್ನಾನ ಮಾಡ್ಕೊಂಡ್ರೆ ಬೇಗ ಹೋಗ್ಬಿಟ್ಟು ಇವತ್ತು ಇನ್ನು ಕಾರ್ ಪೂಜೆ ಗಾಡಿ ಪೂಜೆ ಎಲ್ಲ ಮಾಡ್ಕೋಬೋದು. ಸೊ ಇವತ್ತು ಆಯುಧ ಪೂಜೆ ಅಲ್ವಾ, ಸೊ ಅದಕ್ಕೆ ಎಲ್ಲರಿಗೂ ಹ್ಯಾಪಿ ಆಯುಧ ಪೂಜೆ. ಸೊ ಇದೊಂಥರ ಚೆನ್ನಾಗಿರುತ್ತೆ ಎಲ್ಲ ಕಾರ್ ಪೂಜೆ ಮಾಡಿ ಎಲ್ಲ. ಆ್ಯಕ್ಚುಲಿ ಯಾವಾಗಲೂ ನಾವು ಈ ಟೈಮಲ್ಲೆಲ್ಲ ಮೈಸೂರಲ್ಲಿ ಇದ್ಬಿಡ್ತಾ ಇದ್ವಿ. ಈ ಸರಿ ಸ್ವಲ್ಪ ಡಿಲೇ ಆಯಿತು, ಕಿರಣ್ ವರ್ಕ್ ಇತ್ತಲ್ವ, ಸೊ ಹಾಗಾಗಿ ಲೇಟ್ ಆಯಿತು. ಸೊ ಇಲ್ಲೇ ಹಂಗೆ ಹೆಂಗಿದ್ರು ಲೇಟ್ ಆಯ್ತಲ್ಲ, ಇಲ್ಲೇ ಮನೇಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿ ಗಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೊರಡೋಣ ಅಂತ ಅಂದ್ಕೊಂಡ್ವಿ. ಸೊ ಪೂಜೆ ಎಲ್ಲ ಆಯಿತು. ಇನ್ನು ಈ ಬ್ಲೌಸ್ ಅಮ್ಮ ಸ್ಟಿಚ್ ಮಾಡಿದ್ದು ನನಗೆ. ಸ್ವಲ್ಪ ಲೂಸ್ ಇದೆ, ಬಟ್ ಪರವಾಗಿಲ್ಲ, ಕಂಫರ್ಟಬಲ್ ಆಗಿದೆ, ಚೆನ್ನಾಗಿದೆ. ಫಿಟ್ಟಿಂಗ್ ಎಲ್ಲ ಅಮ್ಮ ಸ್ಟಿಚ್ ಮಾಡೋದೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ಈ ಥರ ಇಟ್ಟಿದ್ದಾರೆ ಸ್ಲೀವ್ಸ್ಗೆ. ಸೊ ಪೂಜೆ ಎಲ್ಲ ಆಗಿತ್ತು. ಇನ್ನು ಸ್ನ್ಯಾಕ್ಸ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಮೈಸೂರು ಕಡೆ ಹೋಗೋದಿದೆ ಅಲ್ವಾ, ಸೊ ಹಾಗಾಗಿ ಬಟ್ಟೆ ಎಲ್ಲ ಪ್ಯಾಕಿಂಗ್ ಆಗಿತ್ತು. ಹಾಗೆ ಆನ್ ದ ವೇ ಹೋಗ್ಬೇಕಾದ್ರೆ ಏನಾಗಿ ಫ್ರೂಟ್ಸ್ ಮತ್ತು ಸೌತೆಕಾಯಿ ಎಲ್ಲ ಕ್ಯೂಕುಂಬರ್ ಎಲ್ಲ ಕಟ್ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಟೆ. ಕಿರಣ್ ಕೂಡ ಡ್ರೈವಿಂಗ್ ಟೈಮಲ್ಲಿ ಅದು ಇದು ಸ್ನ್ಯಾಕ್ಸ್ ಇದ್ರೇ ಅವ್ರಿಗೂ ಇಷ್ಟ ಆಗುತ್ತೆ. ಸೊ ಏನೇನು ಬೇಕು ಎಲ್ಲ ಒಂದಿಷ್ಟು ರೆಡಿ ಮಾಡಿ ಇಟ್ಕೊಂಡೆ. ಅಂಬ್ಲಿ ಕೂಡ ಮಾಡಿದ್ದೀನಿ, ಇನ್ನೂ ಕುಡ್ದಿಲ್ಲ. ಕೆಳಗಡೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಬಂದು ಅಂಬ್ಲಿ ಕುಡ್ದು ಇನ್ನೂ ಬಿಡಬೇಕಂತ ಅಂದ್ಕೊಂಡಿದ್ದು. ಸೊ ಇದೊಂದು ಏನೂ ಕೂಡ ತುಂಬ ಇಷ್ಟ ಆಗುತ್ತೆ. ಅಂಬ್ಲಿ ಮಾಡಿಬಿಟ್ರೆ ಬೇಗ ಕೂಡ ಆಗುತ್ತೆ, ಒಂಥರ ಚೆನ್ನಾಗೂ ಇರುತ್ತೆ, ಬೇಗ ಹೊಟ್ಟೆ ತುಂಬಿಡುತ್ತೆ. ಸೊ ಹಾಗಾಗಿ ಎಲ್ಲ ಬೇಗ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಏನ ಕೂಡ ಸ್ನಾನ ಆಯ್ತು. ಇನ್ನು ಅನ್ನೋದು ಕಾರು ಪೂಜೆ ಕೂಡ ಮಾಡಬೇಕು. ತಂದಾಗಿಂದ ಮಾಡಿಲ್ಲ ಆ್ಯಕ್ಚುಲಿ. ಸೊ ಇವತ್ತು ಆಯುಧ ಪೂಜೆ ಅಲ್ವಾ, ಮಾಡಿಲ್ಲ ಅಲ್ಲ. ಇವತ್ತು ನೀನೇ ಮಾಡ್ತೀಯಾ? ಸೊ ಇದನ್ನು ಕೆಳಗಡೆ ತೊಗೊಂಡೋಗಿ. ಹಾಂ ಸರಿ, ಓಕೆ. ನಡಿ. ಓ ಅದೇ ಹತ್ತುತ್ತಾ? ನಾನು ಎತ್ತಿಡ್ಬೇಕು ಅಂದ್ಕೊಂಡೆ, ಅದೇ ಹತ್ಬಿಟ್ಟಿದೆ. ರಂಗೋಲಿ ನಂದು ಹಾಕಿರೋದು. ನಡೀರಿ. ಹಾಂ ಏನೂ ಆಗಿಲ್ವಾ? ಏನೋ ಸೆಟ್. ಇನ್ನೂ ಫುಲ್ ಖುಷಿ ಆಗ್ಬಿಟ್ಟಿದ್ಲು. ನಾನೇ ಮಾಡ್ತೀನಿ ಎಲ್ಲ ಪೂಜೆ, ನಮ್ಮ ಕಾರು ಮಾಡ್ತೀನಿ, ಪಾಪ ನಮ್ಮದು ದೊಡ್ಡ ಕಾರೂ ಮಾಡ್ತೀನಿ, ಗಾಡಿನೂ ಮಾಡ್ತೀನಿ ಅಂತ. ನಾನು ಎಲ್ಲ ಕೈಯಲ್ಲಿ ಇಟ್ಕೊಂಡು ಹೋಗೋದಕ್ಕೆ ತಟ್ಟೆ ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ದಾಳೆ, ನಾನೆಲ್ಲಿ ಮಾಡಿಬಿಡ್ತೀನಿ ಅಂತ. ಆಯ್ತು, ನೀನೇ ಮಾಡು. ಏನಕ್ಕೆ ಆಫ್ ಮಾಡಿದೆ? ಹಿಂದೆ ಹೋಗು. ಇಲ್ಲಿರಿ ಮೇಡಮ್. ಬಾ ಪೂಜೆ ಮಾಡು, ಬಾ. ಬೇಗ ಇಳಿಬೇಕು, ಟೈಮ್ ಆಗುತ್ತೆ ಹೋಗೋಷ್ಟಿಗೆ. ಬಾ.
ಸೊ ಅವಳಂತರೂ ನಾನೇ ಮಾಡ್ತೀನಿ ಅಂತೆಲ್ಲ ಮಾಡ್ತಾಯಿದ್ಲು. ಹೂವು ಇಡೋದು ಕೂಡ ಎಲ್ಲ ಕಡೆ ಕ್ಯೂಟಾಗಿ ಎಲ್ಲ ಮಾಡ್ತಾಯಿದ್ಲು, ನೋಡೋಕ್ಕೇ ಚೆಂದ. ಹಾಗೆ ವಿಡಿಯೋ ಕೂಡ ಮಾಡಿದ್ದಾಳೆ. ನೆಕ್ಸ್ಟ್ ಕ್ಲಿಪ್ ಹಾಕ್ತೀನಿ ನೋಡಿ. ಅವಳೇ ಬ್ಲಾಗ್ ಮಾಡ್ತಾ ಇದ್ದಾಳೆ. ನಾನು ಮಾಡ್ತೀನಿ ಅಂತ ಇದ್ಲು. ಸರಿ, ನಾನು ಪೂಜಾ ಟೈಮಲ್ಲಿ ಬಿಟ್ಬಿಟ್ಟಿದ್ದೆ ಮಾಡೋದು. ನಾನು ಮಾಡ್ತೀನಿ ಅಂತ ಮೊಬೈಲ್ ಇಟ್ಕೊಂಡು ಅವಳೇ ಮಾಡಿದ್ದಾಳೆ ನೋಡಿ. ಮಮ್ಮಿ ಏನು ಮಾಡ್ತಿದ್ಯಾ? ನೋಡು ನಾನು ಏನು ಮಾಡ್ತೀನಿ. ಅಷ್ಟತ್ರ ಬರ್ತಾರಾ? ನಿನ್ನ ಕೈ ತೆಗಿ ಕ್ಯಾಮ್ರಾ ಮೇಲೆ, ಲೆನ್ಸ್ ಮೇಲೆ. ಏನು ಮಾಡ್ತಾ ಇದ್ದೀನಿ ನಾನು? ಪೂರ ಪಪ್ಪ ನೀನೇನು ಮಾಡ್ತಿದ್ಯಾ? ವಿಡಿಯೋ ಮಾಡ್ತಿದ್ದೇನೆ ಲೆಟ್ಟು. ನೋಡಿ ಪಪ್ಪ ಹೆಸರು. ನೀವು ಎಷ್ಟೇ ಬೇಗ ಹೋಗ್ಬೇಕಂತ ಅಂದ್ಕೊಳ್ಳಿ, ಅದು ಟೈಮ್ ಆಗೇ ಬಿಡುತ್ತೆ. ನಾನು ಬೇಗನೆ ಎಲ್ಲ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟೆ. ಬೇಗ ಅಂಬ್ಲಿನೂ ಮಾಡಿ ಎಲ್ಲ ರೆಡಿ ಆಗಿತ್ತು. ಇನ್ನು ಓಡೋಣ ಅಂದ್ರೆ ಮಲ್ಕೊಂಡೇ ಇದ್ರು ಅಪ್ಪ ಮಗಳು. ಎದ್ದೊಳಿಸಿ ಸಾಕಾಯಿತು. ಸರಿ ಹೋಗಿ ಪೂಜೆ ಮುಗಿದ ತಕ್ಷಣ ಬಿಡೋಣ, ನಾನು ಎಲ್ಲ ಪ್ಯಾಕ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀನಿ. ಜಸ್ಟ್ ಕಾರ್ ಪೂಜೆ ಒಂದು ಮಾಡೋದಷ್ಟೇ ಇರೋದು ಅಂತ. ಸೊ ಫೈನಲಿ ರೆಡಿಯಾಗಿ ಬಂದಿದ್ದಾರೆ. ಇನ್ನು ಪೂಜೆ ಎಲ್ಲ ಮುಗಿದು ನಾವು ಬಿಡೋಷ್ಟಿಗೆ 10 ಗಂಟೆ ಆಗಿಬಿಟ್ಟಿತ್ತು. ಅಟ್ಲೀಸ್ಟ್ ನಾನು 8:39 ಬಿಡೋಣ, ಆನ್ ದ ವೇ ಹೋಗ್ತಾ ತಿನ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡ್ವಿ. ಬಟ್ ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸರಿ ಲೇಟ್ ಆಗೇ ಬಿಡುತ್ತೆ. ಸೊ 10 ಗಂಟೆ ಆಗಿತ್ತು. ಇನ್ನು ಅಂಬ್ಲಿ ಕುಡ್ಕೊಂಡು ನಾವು ಇನ್ನು ಜರ್ನಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇಲ್ಲಿದ್ದ ಮೈಸೂರಿಗೆ ಹಾರ್ಡ್ಲಿ ಒಂದು 2.5 hours ತೊಗೊಳುತ್ತೆ. ಅದು ಮಿಡ್ಲಲ್ಲಿ ಅಲ್ಲಿ ಇಲ್ಲಿ ನಿಲ್ಸ್ಕೊಂಡು ಹೋದರೆ ಒಂದು 3-3:30 ಗಂಟೆಲೆಲ್ಲ ರೀಚ್ ಆಗಿಬಿಡ್ತೀವಿ ಆರಾಮಾಗಿ. ಹಾಗೆ ನಿನ್ನೆ ಕಾರ್ದು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಸಿದ್ರು. ಆದರೂ ಕೂಡ ಇನ್ನು ಒಂದು ರಾತ್ರಿಗೇ ಅಷ್ಟು ಬೇಗ ಬಂದು ಧೂಳು ಕುತ್ಕೊಬಿಟ್ಟಿರುತ್ತೆ. ಅದು ಬೇರೆ ನಮ್ಮದು ರೋಡ್ ವರ್ಕ್ ಯಾವಾಗ ನಡೀತಾ ಇರುತ್ತಲ್ಲ, ಏನಾದರೂ ಒಂದು ಇದ್ದೇ ಇರುತ್ತೆ ಕೆಲಸ ರೋಡಿಂದು. ಸೊ ಅಷ್ಟು ಬೇಗ ಧೂಳು ಬಂದು ಕುತ್ಕೊಂಡ್ಬಿಟ್ಟಿತ್ತು. ಮತ್ತೆ ಒರೆಸ್ಬೇಕಲ್ಲ ಅಂತ ಮತ್ತೆ ಕಿರಣೆಲ್ಲ ಒರೆಸ್ಕೊತ ಇದ್ದಿದ್ದು. ಮಮ್ಮಿ ಬಂದು ಕುತ್ಕೊಂಡು ಓಕೆ, ಶಾಲ್ ವಿ ಮೂವ್? ಇನ್ನು ಕಾರ್ ಹತ್ತಿ ಒಂದು ಸ್ವಲ್ಪ ತಾಗಿಲ್ಲ, ಏನೋ ಬೇಕು ಅಂತ ಇದ್ಲು. ಅವಳಿಗೆ ಹಿಂದ್ಗಡೆ ಸೆಟಪ್ ಮಾಡಿಬಿಟ್ಟಿದೆ ನೀಟಾಗಿ ಕುತ್ಕೊಂಡು ತಿನ್ನೋದಕ್ಕೆ. ಅದು ಬರುತ್ತಲ್ವ, ಆರಾಮಾಗಿರುತ್ತೆ. ಅಲ್ಲೇ ಟಿಶ್ಯೂ ಇರುತ್ತೆ, ಅಲ್ಲೇ ವಾಟರ್ ಬಾಟಲ್, ಅಲ್ಲೇ ಸ್ನ್ಯಾಕ್ಸ್ ಕೂಡ ಇಡ್ಬೋದು. ಆರಾಮಾಗಿ ಕುತ್ಕೊಂಡು ಅವಳು ತಿಂತಾ ಇದ್ಲು. ಹಿಂದೆ ಕುತ್ಕೊಂಡಿಯಾನ, ನಾವೇನೇನು ಕೇಳ್ತಾ ಇದೀವಿ ತಿನ್ನಕ್ಕೆಲ್ಲ ಕೊಡ್ತಾ ಇದ್ದಾಳೆ ಅಲ್ಲ. ಅಯ್ಯೋ ಏನು ಇವಾಗ ಇದೇನು ಕೊಟ್ಟಿದ್ಯಾ? ಕೊಬ್ಬರಿ. ಯಾರಿಗೆ? ನಿನ್ಗೆ ಪಪ್ಪಗೆ ನನಗೆ. ಓ ಹುಷಾರು. ನಿನ್ಗೆ ಪಪ್ಪಗೆ ನಿನ್ಗೆ. ರೀಸೆಂಟಾಗಿ ಕಣ್ಣಪ್ಪ ಮೂವಿ ನೋಡಿದ್ವಿ ತೆಲುಗು. ಅದರಲ್ಲಿ ಶಿವಯ್ಯದು ಸಾಂಗ್ ಬರುತ್ತೆ, ಶಿವಶಂಕರ ಅಂತ. ಅದು ತುಂಬ ಚೆನ್ನಾಗಿದೆ, ಕೇಳ್ತಾ ಇದ್ರೆ ಖುಷಿ ಆಗುತ್ತೆ. ಆ ಸಾಂಗ್ ಕೇಳ್ತಾ ಇದ್ರೆ ಜಾಸ್ತಿ ನನಗೆ ನಮ್ಮ ಅಪ್ಪನೇ ನೆನಪಾಗ್ತಾರೆ. ಆ ಸಾಂಗ್ ಫುಲ್ ಅಪ್ಪ ಹೆಸರೇ ಇರೋದು ಶಿವಯ್ಯ ಅಂತ. ಕಿರಣ್ ಇಡ್ಲಿ ತರಕ್ಕೆ ಹೋಗ್ತಾ ಇದ್ದಾರೆ. ಅಂದ್ರೆ ಪಪ್ಪಾಗ ಡ್ರೈವಿಂಗ್ ಬರುತ್ತೆ. ನೀನು ಸುಮ್ಮನೆ ಕುತ್ಕೊಬೇಕು, ಏನು ಮುಟ್ಬಾರ್ದಾಯ್ತಾ? ನೀನು ತಿಂತೀಯ ಇಡ್ಲಿ ವಡೆ? ಆಗತ್ತ. ಅದಕ್ಕೆ ಪಪ್ಪನೂ ಬಂದ್ರು ನೋಡಪ್ಪ. ನಿಂಗೂ ಬೇಕಾ ತಿನ್ಸ್ಲಾ? ದೀಪ ಚೆನ್ನಾಗಿತ್ತಾ? ಅಯ್ಯೋ ಚೆನ್ನಾಗಿದೆ. ಹಾ ಹೇಗಿದೆ? ಇರೋ ತಿಂಡಿ ತಿನ್ಕೊಂಡು ದಾರಿ ಉದ್ದಕ್ಕೂ ಬರೀ ಶಿವ ಸಾಂಗ್ಗೆ ಕೇಳ್ಕೊಂಡು ಹೋಗಿರೋದು. ಹಾಗೆ ಮತ್ತೆ ಟೀ ಕುಡಿಯೋಣ ಅಂತ ಸ್ಟಾಪ್ ಮಾಡಿದ್ರು. ಇಲ್ಲಿ ಆನ್ ದ ವೇನೆ ಕೆಫೆ ಇತ್ತು, ಟೀಗೆ ಅಂತ ಸ್ಟಾಪ್ ಮಾಡಿದ್ವಿ. ಹಾಗೆ ಕಿರಣ್ಗೆ ಮತ್ತೆ ಅದೇನೋ ಚುರುಮುರಿ ಏನೋ ನೋಡ್ಬಿಟ್ಟು ತಿನ್ಬೇಕು ಅನಿಸಿದೆ ಅವರಿಗೆ. ನನಗಂತೂ ಇಡ್ಲಿ ತಿಂದೆ ಹೊಟ್ಟೆ ಫುಲ್ ಆಗ್ಬಿಟ್ಟಿತ್ತು. ಇನ್ನು ನಾನು ಜಸ್ಟ್ ಟೀ ಕುಡಿತೀನಿ ಅಂತ ಕುಡ್ಕೊಂಡೆ. ಮೈಸೂರು ದಸರಾ ಸ್ವಾಗತ. ನಾಡ ಹಬ್ಬ ಮೈಸೂರು ದಸರಾ 2025.
ಮುಂಚೆನೆ ತಗೊಂಡ್ಬಿಟ್ಟನ ಬಬಲ್ಸ್. ಇಲ್ಲಿ ಬಬಲ್ಸ್ ಕೇಳ್ತಾರೆ ಮಾರಕ್ ಬರ್ತಾರೆ ಅಂತ, ಈಗ ಆಲ್ರೆಡಿ ಬ್ಯಾಗಲ್ಲಿ ಇಟ್ಕೊಂಡ್ ಬಂದಿಯಲ್ಲ. ಸುಮ್ಮನೆ ವೇಸ್ಟ್ ಅದು. ಆಲ್ರೆಡಿ ಬ್ಯಾಗಲ್ಲಿ ತಂದ್ಬಿಟ್ಟಿದೀವಿ ನಾವಲ್ಲ. ಅಯ್ಯೋ ಇನ್ನು ಊರಿಗೆ ಹೋದ್ಮೇಲೆ ಆಡಿದ್ದೆ ಬಬಲ್ಸ್. ಬಿಟ್ಟಿದ್ದು ಕರೆಕ್ಟ್ 1 ಗಂಟೆ ಆಗಿದೆ. 1:07 ಆಗಿದೆ. ನಾವು ಮೈಸೂರು ರೀಚ್ ಆಗಿದ್ದೀವಿ. ಏನ್ ಟ್ರಾಫಿಕ್ ಏನು ಇಲ್ಲ. ಏನಪ್ಪ ಅದೇ ಮಿರಾಕಲ್. ಎಲ್ಲ ಹೇಳೋದು ನೋಡಿ ಭಯ ಆಗ್ಬಿಟ್ಟಿದ್ವಿ, ಎಲ್ಲಿ ಸಿಗಾಕೊಂಡ್ಬಿಡ್ತೀವಿ ಅಂತ. ಸಾಯಂಕಾಲ ರೀಚ್ ಆಗ್ತೀವಿ ಅನ್ಕೊಂಡ್ಬಿಟ್ಟಿದ್ವಿ, ಬಟ್ ಇಲ್ಲ, ರೀಚ್ ಆದ್ವಿ. ಹೋಗಿರ್ತಾರ ಆಲ್ರೆಡಿ. ಹಬ್ಬ ಇರೋದು ನಾಳೆ ತಾನೇ. ಇವತ್ತು ರಜೆ ಇರುತ್ತಲ್ಲ, ಇವತ್ತು ಆರಾಮ. ಆಯ್ತಾ, ಪೂಜೆ ಮಾಡ್ಕೊಂಡು ಮನೇಲಿ ಇರ್ತಾರ. ಎಲ್ಲ ಬಂದ್ಬಿಟ್ಟಿರ್ತಾರ. ಅಲ್ಲಿ ನೋಡ್ದಲ್ಲ ಪಯಣ, ಅಲ್ಲಿ ಎಷ್ಟು ಜನ ಇದ್ರು. ಪಯಣ ಒಂದು ವಿಂಟೇಜ್ ಕಾರ್ ಶೋ ಅವರು ಇದೆಯಲ್ಲ ಅಲ್ಲಿ. ಮನೆಯದು ಬಂದಿದ ತಕ್ಷಣ ಎಲ್ಲರೂ ಉಟ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ. ಅಷ್ಟಾಗಿ ಹಸು ಇರಲಿಲ್ಲ. ಹಾಗೆ ಮಾವ ಗಿಣ್ಣ ಕೂಡ ಮಾಡಿದ್ರು. ಪೌಡರ್ ಸಿಗುತ್ತಲ್ಲ, ಅದರಿಂದ ಚೆನ್ನಾಗಿರುತ್ತೆ ಗಿಣ್ಣ ತಿನ್ನೋಕ್ಕೆ. ಅದಕ್ಕೆ ನಮ್ಮ ಅತ್ತೆ ಹಾಕ್ಕೊಡ್ತಾಯಿದ್ರು. ಕಿರಣ್ಗೂ ತುಂಬ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ. ಸೊ ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಮತ್ತು ಸಾಯಂಕಾಲಕ್ಕೆ ಟೀ ಮಾಡಿದ್ದೆ. ಸೊ ಎಲ್ಲರಿಗೂ ಟೀ ಇಡೋಣ ಅಂತ ಇಟ್ಟಿದ್ದೀನಿ. ಇಲ್ಲಿ ನೋಡಿ, ಇವಾಗ ಬೋರ್ಸ್ ಹತ್ರ ಮಾತಾಡಿಸ್ತೀನಿ. ಟೀ ಟೂ ಇದೇ ಮಾತಾಡೋದು. ಟೀ ಟೂ, ಗುಡ್ ಮಾರ್ನಿಂಗ್. ಮೇಲೆ ಟೀ ಟೂ. ಹಾಯ್ ಗುಡ್ ಮಾರ್ನಿಂಗ್. ನಮಸ್ಕಾರ ಹೇಳು, ನಮಸ್ಕಾರ ಹೇಳು. ಗುಡ್ ಮಾರ್ನಿಂಗ್. ಎಷ್ಟಿದಾವೆ ಇದರಲ್ಲಿ? 3 ಇದಾವೆ. ಇದರಲ್ಲಿ 1, 2, 3, 4. ಸೊ ಏನಂತರೂ ಆಟ ಆಡ್ಕೊಂಡಿದ್ದಾಳೆ. ಕಿರಣ್ ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದಾರೆ. ಸೊ 4 ಗಂಟೆ ಆಯಿತು, ಇನ್ನೂ ನಿಶ್ಚಿತ್ ಬಂದಿಲ್ಲ. ಸೊ ಟೀ ಕುಡಿಯೋಣ. ನೆಕ್ಸ್ಟ್ ಎಲ್ಲಿ ಹೋಗೋದು ಏನು ನೋಡ್ಬೇಕು, ಇನ್ನೂ ಪ್ಲ್ಯಾನ್ ಇಲ್ಲ ಸದ್ಯಕ್ಕೆ. ತೋರಿಸು. ಕ್ಯೂಟಿ. ಏನೋ ನೋಡಿ, ಕೂದಲು ಎಷ್ಟು ಉದ್ದ ಬಂದಿದೆ. ಹಿಂದೆ ತೋರಿಸು. ಮುಂದೆ ಜುಟ್ಟು ಹಾಕೊಂಡ ಒಳ್ಳೆ ಇನ್ನೊಂದು ಹಾಕೊಂಡಿನಿ. ಅದ್ರ ಮೇಲೆ 2 ಜುಟ್ಟು ಹಾಕೊಂಡಿಲ್ವಾ ಹಿಂಗೆ? ಅಷ್ಟೊತ್ತಿಗೆ ನಿಶಿತ್ ಕೂಡ ಆಫೀಸಿಂದ ಬಂದ. ಇನ್ನು ರೆಡಿಯಾಗಿ ಆಚೆ ಹೋಗೋಣ ಅಂತ ನಾನು, ನಿಶಿತ್, ಯಾನ, ಕಿರಣ್ ಇಷ್ಟು ಜನ ಆಚೆ ಓಡ್ತಾ ಇದ್ವಿ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ನಿಶಿತ್? ನಾನು ಇವತ್ತು ಟ್ರಾಫಿಕ್ ಇರೋದ್ರಿಂದ ನೋಡೋಣ, ದಸರಾ ಪ್ಯಾಲೇಸ್ ಹತ್ರ ಹೋಗ್ಬೇಕು. ಅಲ್ಲಿ ಎಲ್ಲರೂ ಪಾರ್ಕಿಂಗ್ ಸಿಕ್ಕರೆ ಪಾರ್ಕಿಂಗ್ ಸಿಕ್ಕಿ ನಿಲ್ಲಿಸಿ ಹೋಗ್ಬಿಡೋದು. ಅಲ್ಲಿಂದ ನೀನು ವಿಡಿಯೋ ಮಾಡ್ತಿರೋದು ಅಲ್ಲ, ನಾನು ಅವನು ಎಡಿಟ್ ಸ್ಟೈಲ್ ನೋಡಿ ನೀನು ವಿಡಿಯೋ ಮಾಡ್ತಿದ್ದೆ ಅನ್ಕೊಂಡು. ಅವ್ನು ಹೇಳಿ ಸ್ಟೈಲ್ ನೋಡಿ ನೀನು ವಿಡಿಯೋ ಮಾಡ್ತಿದ್ದೆ ಅನ್ಕೊಂಡು ನೋಡಿದ್ ನೀನು ವಿಡಿಯೋನೇ ಮಾಡ್ತಿದ್ದೆ. ಯಾಕಂದ್ರೆ ನಾರ್ಮಲ್ ಆಗಿ ಹಂಗೆ ಮಾತಾಡಲ್ಲ. ಹೆಂಗ್ ಮಾತಾಡ್ತಾನೆ ನಾರ್ಮಲ್ ಆಗಿ? ತೋರಿಸ್ಬಿಡು. ವಿಂಡೋ ಹಾಕೋ, ಸೌಂಡೇ ಕೇಳಲ್ಲ. ಹೆಂಗ್ ಮಾತಾಡ್ತಾನೆ ನಾರ್ಮಲ್ ಆಗಿ ಅಂದಿದ್ರೆ ನಿಶ್ಚಿತ್? ಇವಾಗ ಸಿರಿ ನಾರ್ಮಲ್ ಆಗಿ ಹೆಂಗ್ ಗೊತ್ತಾ? ಆಕ್ಟಿವೇಟ್ ನಾಯ್ಸ್ ಕ್ಯಾನ್ಸಲೇಷನ್. ಸೌಂಡ್ ಬರ್ತಿಲ್ಲ ನೋಡಿ. ಸೌಂಡ್ ಪ್ರೂಫ್. ನಾರ್ಮಲ್ ಆಗಿ ಹೆಂಗ್ ಮಾತಾಡ್ತಾನೆ ಗೊತ್ತಾ? ಏನಿಲ್ಲ ಅಂತ ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಹಂಗೆ ನೋಡ್ಕೊಂಡು ತಿನ್ಕೊಂಡ್ಬಿಟ್ಟು ಬಂದ್ಬಿಡೋಣ ಅಷ್ಟೇ. ಎಮರ್ಜೆನ್ಸಿ. ಲೈಟ್ ಆನೇ ಮಾಡಿಲ್ಲ ಇವ್ರಿನ್ನ. ನೋಡು, ನಾವು ಬರ್ತಾ ಇದೀವಿ ಅಂದ್ರೆ ಮುಂಚೆ ಮಾಡ್ಬಿಟ್ಟು ನಮ್ ಕರೆಂಟ್ ತೆಗ್ಬಿಟ್ರೆ 7 o'clock ಆನ್ ಆಗುತ್ತೆ. ಕಂಪ್ಲೀಟ್ 7ಗೆ ಆನ್. ಇವ್ ನೋಡಿ ನಮ್ ಜುಟ್ಟು ಹಾಕೊಂಡು ಹೆಂಗ್ ಕೂತ್ಕೊಂಡಿದ್ದಾಳೆ. ನಾನು ಈ ಟೈಮ್ಗೆ ಏನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನ ಅಂತಂದ್ರೆ, ನಮ್ಮ ಅದೃಷ್ಟ ಕರೆಕ್ಟ್ ಆಗಿದ್ರೆ ಲೈಟ್ ನೋಡ್ಬೋದು, ಲೈಟ್ ಆನ್ ಆಗದ್ ನೋಡ್ಬೋದು ಪ್ಯಾಲೇಸ್. ಏನ 3 ತಿಂಗಳಿದ್ದಾಗ ನೋಡಿದ್ವಲ್ಲ ಕಿರಣ್, ಕರೆಕ್ಟ್ ನಾವು ಅಲ್ಲಿ ಹೋಗಿ ನಿಂತ್ಕೊಳ್ಳೋದಕ್ಕೆ ಲೈಟಿಂಗ್ಸ್ ಎಲ್ಲ ಆನ್ ಆಗಿತ್ತು. ಯಾವಾಗ ನೋಡಿದ್ದು?
ಅವ್ರು ಲೇಟಾಗಿ ಹೋಗ್ತಾರೆ. ಫುಲ್ ಮಲ್ಕೊಬಿಟ್ಟಿದ್ದಾಳೆ ನೋಡಿ. ಇನ್ನು ಲೈಟಿಂಗ್ಸ್ ಏನು ಆನ್ ಮಾಡಿಲ್ಲ, ಹಂಗೆ ಇದೆ. ಇನ್ನು ನಮ್ಮ ಕಾರ್ನ ಅಲ್ಲೇ ಎಲ್ಲೋ ಒಂದು ಕಡೆ ಜಾಗ ಸಿಕ್ತು ಅಂತ ಅಲ್ಲೇ ಕಾರ್ ಪಾರ್ಕಿಂಗ್ ಮಾಡಿಕೊಂಡು ಓಡ್ತಾ ಇದ್ವಿ. ಅಲ್ಲಿ ಕುದುರೆ ಎಲ್ಲ ಇತ್ತಲ್ಲ, ಈ ಥರ ಫುಲ್ ಲೈಟ್ ಎಲ್ಲ ಹಾಕ್ಕೊಂಡು ಮಸ್ತಾಗಿತ್ತು. ಸರಿ ಅದು ನೋಡೋಣ ಹೇಗೆ ಅಂದರೆ ನಿಶ್ಚಿತ ಅದಕ್ಕೆ ರೇಗಿಸ್ತಾ ಇದ್ದಿದ್ದು, ನೀವು ಮನೆಯ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಬರ್ಬೇಕಾಗುತ್ತೆ ಅದರಲ್ಲಿ ಹೋಗ್ಬೇಕಂದ್ರೆ ಅಂತ ಎಲ್ಲ. ಸೊ ಏನಕ್ಕೆ ಹಂಗೆ ಹೇಳ್ತಿದ್ದಾರೆ ಅಂತ ನೋಡಿದ್ರೆ, ಒಂದು ಜಸ್ಟ್ ಹಿಂಗೆ ಫುಲ್ ಒಂದು ಸುತ್ತಾಡ್ಸ್ಕೊಂಬರೋದಕ್ಕೆ ಒಬ್ಬರಿಗೆ 3,500 ಏನೋ ಹೇಳ್ದಂಗಿತ್ತು. ಸೊ 3,500 ಹೇಳಿದ್ದವರು. ಆರಾಮಾಗಿ ನೋಡು. ಎಷ್ಟು ಒಂದು ರೌಂಡ್ ಎಷ್ಟು ಜನರಲ್ಲಾಗಿ 500 ಕಮ್ಮಿ ಹೇಳಿ ಅಷ್ಟೇ. ಇದು 150. ಒಬ್ಬರು ಕೇಳಿದ್ದಕ್ಕೆ 3,500 ಹೇಳಿದ್ರು. ಇನ್ನು ಸ್ವಲ್ಪ ಮುಂದೆ ಹಂಗೆ ಹೋಗಿ ಕೇಳಿದ್ದಕ್ಕೆ ಮ್ಯಾಕ್ಸಿಮಮ್ 3,000 ಮಾಡ್ಕೋತೀನಿ ಅಂತ ಹೇಳಿದ್ರು. ಸೊ ಅದು ಫುಲ್ ಒಂದಿಷ್ಟು ರೌಂಡ್ ಹೊಡ್ಕೊ ಬರ್ತಾರಂತೆ. ಸೊ ಒಬ್ರಿಗೂ ಅಥವಾ ಫುಲ್ ಗಾಡಿಗೆ ಅನ್ನೋದು ಕನ್ಫ್ಯೂಷನ್ ನನಗೆ ಇವಾಗಿದೆ. ಆ್ಯಕ್ಚುಲಿ ಅದು ಪರ್ ಹೆಡ್ ಅಥವಾ ಗಾಡಿಗೆ ಫುಲ್ ಇದಕ್ಕಂತ ಗೊತ್ತಿಲ್ಲ. ಬಟ್ ಒಟ್ನಲ್ಲಿ ಅವ್ರು ಹೇಳಿದ್ದು 3,500 ಹಂಗೆ ಹೇಳಿದ್ರು. ಇನ್ನು ಲೈಟ್ಸ್ ಎಲ್ಲ ಆನ್ ಆಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಂತ ಎಲ್ಲ ವೆಯ್ಟ್ ಮಾಡ್ತಾನೆ ಇದ್ವಿ. ಎಕ್ಸಾಕ್ಟಾಗಿ 7:25 ಮಿನಿಟ್ಸ್ ಹಂಗಿದ್ದಾಗ ಆನ್ ಆಗುತ್ತೆ ಅಂತ ಅಲ್ಲಿರೋರು ಹೇಳಿದ್ರು. ಸೊ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಷ್ಟು ಹೊತ್ತು ಆನ್ ಮಾಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಇನ್ನು ಪ್ಯಾಲೇಸ್ ಹತ್ರ ಹೋಗೋಕ್ಕೆ ಫುಲ್ ಕ್ರೌಡ್ ಇತ್ತು. ಸೊ ಹಾಗಾಗಿ ಇಲ್ಲೇ ನಿಂತ್ಕೊಂಡು ನೋಡೋಣ ಅಂತ ಲೈಟಿಂಗ್ಸ ನೋಡ್ಕೊತಾ ಇಲ್ಲೇ ನಿಂತ್ಕೊಂಡಿದ್ವಿ. ಅಲ್ಲಿ ನಿಂತ್ಕೊಂಡಿದ್ರು ಪೊಲೀಸ್. ಅವ್ರು ಹೇಳಿದ್ರು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಆನ್ ಆಗುತ್ತೆ ಅಂತ. ಸೊ ಹಾಗಾಗಿ ನಾವು ಪ್ಯಾಲೇಸ್ ಹತ್ರ ಹೋಗೋಕ್ಕೆ ಹೋಗಿಲ್ಲ. ಸುಮ್ಮನೆ ಅಲ್ಲಿ ಹೋಗೋಷ್ಟು ಆಲ್ರೆಡಿ ಆನ್ ಆಗಿಬಿಟ್ಟಿರುತ್ತೆ, ಮತ್ತು ತುಂಬ ಕ್ರೌಡ್ ಇರುತ್ತೆ ಆಲ್ರೆಡಿ, ಹೇಗಿದ್ರು ನೋಡಿದ್ದೀವಲ್ಲ. ಸರ್ ಇಲ್ಲೇ ನಿಂತ್ಕೊಂಡು ಸ್ವಲ್ಪ ಹೊತ್ತು ಇನ್ನೇನು ಆನ್ ಆಗುತ್ತೆ ನೋಡೋಣ ಅಂತ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. ಕರೆಕ್ಟ್ ಒಂದು 5 ನಿಮಿಷ ಅಷ್ಟೇ ವೆಯ್ಟ್ ಮಾಡಿದ್ವಿ, ಅಷ್ಟೊತ್ತಿಗೆ ಆನ್ ಆಯಿತು. ಎಷ್ಟು ಬ್ರೈಟಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಆನ್ ಆಗಿದ ತಕ್ಷಣ. ಸೊ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಸೌಂಡ್ ಬರ್ತಾ ಇರ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗೆಲ್ಲ ಮೈಕ್ ಹಾಕೊಂಡು ಹಿಂಗೆ ತಿರುಗ್ತಾ ಇರ್ತಾರೆ. ನೀನು ಯಾವಾಗದು ವಾಯ್ಸ್ ಅವ್ರು ಒಂದು ಸ್ಟ್ರೆಚಲ್ಲಿ ಕೊಡ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ ಅಂದಾಗ ಏನಾದರೂ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಇಲ್ಲಿ ಕುಕ್ಕರ್ ರಿಪೇರ್ ಅಂತೆಲ್ಲ ಬರ್ತಾ ಇತ್ತು. ಸೊ ಅದು ಮತ್ತೆ ಅವರು ಮೈಕ್ನ ಸ್ಟಾಪ್ ಮಾಡೋವರೆಗೂ ವೆಯ್ಟ್ ಮಾಡಿ ಮತ್ತೆ ವಾಯ್ಸ್ ಅವ್ರು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈ ಥರ ಇರುತ್ತೆ ನಮ್ಮ ಬ್ಲಾಗರ್ಸ್ ಹಿಂದ್ಗಡೆ ಕಷ್ಟ ಎಲ್ಲ. ಆನ್ ಆಯಿತು ಲೈಟ್, ಒಂದೊಂದೇ ಆನ್ ಮಾಡ್ತಾ ಇದ್ದಾರೆ. ಹೆಂಗದೆ ಕಣವ? ಸೊ ಪ್ಯಾಲೇಸ್ ಹತ್ರ ತುಂಬ ಕ್ರೌಡ್ ಇತ್ತು. ಸೊ ಇನ್ನು ಅಲ್ಲೇನಕ್ಕೆ ಹೋಗೋದು, ಎಕ್ಸಿಬಿಷನ್ಗೆ ಹೋಗೋಣ ಇಲ್ಲಿ ಅಂತ ಹೇಳಿದ್ವಿ. ಇಲ್ಲಿಗೆ ಬಂದರೆ ಇಲ್ಲಿ ನೋಡಿದ್ರೆ ಇಷ್ಟು ಜನ ಇದ್ದಾರಂದರೆ ಸಕ್ಕ ಜನ ಇದ್ದರು. ಅದು ಬೇರೆ ಅಲ್ಲಿ ಇತ್ಕೊಂಡು ಕ್ಯೂವಲ್ಲಿ ಹೋಗಿ ಟಿಕೆಟ್ ತೊಗೊಂಬರ್ಬೇಕಾಗಿತ್ತು. ಯೂಶ್ವಲಿ ಇವಾಗ ಮೈಸೂರು ಅಂದರೆ ಇವಾಗ ಆಲ್ಮೋಸ್ಟ್ ಮುಂಚೆನೇ ಹಬ್ಬ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ, ಹಬ್ಬ ಸ್ಟಾರ್ಟ್ ಆದಮೇಲೆ ಜನ ಅಂತೂ ಇದ್ದೇ ಇರ್ತಾರೆ. ಇನ್ನು ಅಲ್ಲಿ ಕಿರಣ್ ಕ್ಯೂವಲ್ಲಿ ಇತ್ಕೊಂಡು ಇನ್ನೇನು ಟಿಕೆಟ್ ತೊಗೊಳಕ್ಕೆ ಹೋಗಿದ್ದಾರೆ. ಇಲ್ಲಿ ಆನ್ಲೈನ್ ಪೇಮೆಂಟ್ ಇಲ್ಲ, ಜಸ್ಟ್ ಕ್ಯಾಶ್ ಅಷ್ಟೇ ಕೊಡಬೇಕಂತ ಹೇಳಿದ್ರು. ಅಲ್ಲಿ ನೋಡಿದ್ರೆ ಕಿರಣ್ ಹತ್ರ ಚೇಂಜ್ ಇಲ್ಲ. ಮತ್ತೆ ಹೋಗಿ ನಿಶ್ಚಿತ ಹತ್ರನೂ ಚೇಂಜ್ ಇಲ್ಲ. ನಾನು ತೊಗೊಂಡು ಹೋಗಿಲ್ಲ, ಚೇಂಜೇ ಇಟ್ಕೊಂಡಿಲ್ಲ. ಅಯ್ಯೋ ಏನಪ್ಪ ಮಾಡೋದು ಅಂದ್ಬಿಟ್ಟು ಹಂಗೆ ಹಿಂಗೂ ಮಾಡಿ ಫೈನಲಿ ಆಯಿತು. ಇನ್ನು ಸೊ ಟಿಕೆಟ್ಸ್ ಕೂಡ ಸಿಕ್ತು. ಇನ್ನು ಎಕ್ಸಿಬಿಷನ್ ಒಳಗಡೆ ಹೋದರೆ ಇಲ್ಲಿ ಫುಲ್ ಯಾವುದು ನೆಟ್ವರ್ಕೇ ಇರೋದಿಲ್ಲ. ಕಾಲ್ ಮಾಡಬೇಕು, ಅಕಸ್ಮಾತ್ ಎಲ್ಲಾದರೂ ಮಿಸ್ ಆದ್ವಂದರೆ ನಾವು ಕಾಲ್ ಮಾಡೋಕ್ಕೂ ಕೂಡ ಆಗೋಲ್ಲ, ಇಂಟರ್ನೆಟ್ ಕೂಡ ಇರೋದಿಲ್ಲ. ಸೊ ಆ ಥರ ಪ್ರಾಬ್ಲಮ್ ಆಗಿಬಿಡುತ್ತೆ. ಇಲ್ಲಿ ಆನ್ಲೈನ್ ಪೇಮೆಂಟ್ ಮಾಡೋದಕ್ಕೆ ಇಲ್ಲಿ ವೈಫೈದು ಪೇಮೆಂಟ್ ಮಾಡೋಕ್ಕೆ ಆಪ್ಷನ್ ಇಟ್ಟಿರ್ತಾರೆ. ಅಲ್ಲಿ ನೋಡಿದ ತಕ್ಷಣ ನನಗೆ ಟಾಪ್ಸ್ ಎಲ್ಲ ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು ಅಂದ್ಬಿಟ್ಟು ಸರಿ ಟಾಪ್ಸ್ ತೊಗೊಳ್ಳೋಣ ಅಂತ ಒಂದೆರಡು ಟಾಪ್ಸ್ ತೊಗೊಂಡೆ. ಟೋಟಲ್ 850 ಏನೋ ಆಯಿತು. ತುಂಬ ಚೆನ್ನಾಗಿತ್ತು, ಡಿಫ್ರೆಂಟ್ ಆಗಿತ್ತು. ಸೊ ಆ ಟಾಪ್ಸ್ ಎಲ್ಲ ತೊಗೊಂಡು ನೆಕ್ಸ್ಟ್ ಹಸುವಾಗಿತ್ತು. ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅವರು ಜೋಳದ ರೊಟ್ಟಿ ಮಸ್ತ್ ಎಣ್ಗಾಯಿ ಪಲ್ಯ ಮಾಡ್ತಾಯಿದ್ರು. ನೋಡಿದ ತಕ್ಷಣ ತಿನ್ಬೇಕಂತ ಇಷ್ಟ ಆಯಿತು. ಸೊ ಫಸ್ಟ್ ಓಪನಿಂಗ್ಗೆ ನಮ್ಮದು ಜೋಳದ ರೊಟ್ಟಿ ತಿಂತಾ ಇದ್ದೀವಿ.
ಹೊಡಿಲಿಲ್ಲ ಅಷ್ಟೇ. ಇನ್ನು ಇದು ಗನ್ ನೋಡ್ಬಿಟ್ಟು ಬಲೂನ್ಸ್ ಎಲ್ಲ ಇರುತ್ತಲ್ಲ, ನಾನು ಟ್ರೈ ಮಾಡೋಣ ಅಂತ ನಿಶ್ಚಿತ್ ಮತ್ತು ಕಿರಣ್ ಹೋದ್ರು. ಅದು ನೋಡಿದ್ರೆ ಒಂದು ಹೊಡೆದಿಲ್ಲ, ಅವರು ಇಬ್ಬರೂ ಒಂದು ಹೊಡೆದಿಲ್ಲ, ಗನ್ನೇ ಸರಿ ಇಲ್ಲ ಅಂತ ಇದ್ರು. ಯಾಕಂದರೆ ಅಷ್ಟು ಕೊಟ್ಟಿರ್ತಾರೆ, 6 ಏನೋ ಕೊಟ್ಟಿದ್ದಾರೆ ಅನ್ಸುತ್ತೆ, ಅದರಲ್ಲಿ ಒಂದು ಬಿದ್ದಿಲ್ಲ ಅಂದರೆ ಏನೋ. ಅದಕ್ಕೆ ನಿಶ್ಚಿತ್ ಹೇಳಿದ್ದು ಗನ್ನೇ ಸರಿ ಇಲ್ಲ ಅಂತ ಹೇಳ್ತಾ ಇದ್ದ. ಸೊ ಇದೆಲ್ಲ ನೋಡ್ತಾ ಇದ್ರೆ ಅವಾಗಿಂದೆಲ್ಲ ಚೈಲ್ಡ್ಹುಡ್ ನೆನಪಾಗುತ್ತೆ. ಜಾತ್ರೆಗೆಲ್ಲ ಹೋದರೆ ಈ ಥರ ಎಲ್ಲ ಇರೋದು ಎಲ್ಲ ನೋಡ್ತಾ ಇದ್ರೆ. ಬಟ್ ಇಲ್ಲ, ಚೆನ್ನಾಗಿ ಮಾಡಿದ್ದು. ಅಂದರೆ ಸೇಮ್ ಲಾಸ್ಟ್ ಟೈಮ್ ಬಂದಾಗೂ ಕೂಡ ಇದೇ ಥರನೇ ಎಲ್ಲ ಸೇಮ್ ಸೆಟಪ್ ಇದ್ದಿದ್ದು. ಈ ಸರಿನೂ ಸೇಮ್ ಇತ್ತು, ಒಂದೊಂದು ಸ್ವಲ್ಪ ಶಾಪ್ಸ್ ಅದೆಲ್ಲ ಎಕ್ಸ್ಟ್ರಾ ಮಾಡಿದ್ರು ಅಷ್ಟೇ. ನಾವು ಶೂಟರ್ ಸರಿ ಇಲ್ಲ, ಗನ್ ಸರಿ ಇಲ್ಲ. ನಾನು ಎಷ್ಟು ಗನ್ ಯೂಸ್ ಮಾಡಿದ್ದೀನಿ, ಸರಿ ಇಲ್ಲ. ಓಕೆ, ಎಲ್ಲಿ ನೋಡಲ್ಲಿ ಹಾಯ್ ಮಾಡು. ಇಯಾನ ಅಂತೂ ಆಟ ಆಡ್ತೀನಿ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರಿ. ಸರಿ, ಚಿಕ್ಕದಿದೊಂದು ಇದ್ರದ್ರಲ್ಲಿ ಚೆನ್ನಾಗಿ ಇದ್ದಿದ್ದು. ಕಿರಣ್ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೊರಟ್ರು. ಆ್ಯಕ್ಚುಲಿ ನಾನು ಬೇರೆ ಸೀರೆ ಹಾಕ್ಕೊಂಬಂದ್ಬಿಟ್ಟಿದ್ದೀನಿ ಇಲ್ಲಿ. ಇಲ್ಲ ಅಂದಿದ್ರೆ ಎಲ್ಲ ಅಟ್ಲೀಸ್ಟ್ ಆಟ ಆಡ್ಬೋದು, ಟ್ರೈ ಮಾಡ್ಬೋದಿತ್ತು. ಅದು ನೋಡಿದ್ರೆ ಉಲ್ಟಾ ತಲೆ ಕೆಳಗಡೆ ಕಾಲ ಮೇಲೆ ಹೆಂಗೆಲ್ಲ ಇದ್ದಾವೆ ಅಂದರೆ ಸ್ವಲ್ಪ ಒಂದು ಸರಿ ಆಡೋದಕ್ಕೆ ಭಯನೂ ಕೂಡ ಆಗುತ್ತೆ. ಸೊ ಹಂಗೂ ಹಿಂಗೂ ಇಯಾನ ಅಷ್ಟೇ ಆಟ ಆಡಿದ್ದು. ಇನ್ನೊಂದು ಮಾತ್ರ ನಾವೆಲ್ಲರೂ ಸೇರಿ ಒಟ್ಟಿಗೆ ಆಟ ಆಡಿದ್ವಿ. ಅದೇನೋ ಟ್ರೈನ್ ಥರ ಬರುತ್ತಲ್ಲ, ಅದರಲ್ಲಿ ಇನ್ನೊಂದು ಸರಿ ಹೋಗಿದ್ವಿ. ಇವಳಂತೂ ಬಿಡ್ತಾನೆ ಇರಲಿಲ್ಲ, ಆಟ ಆಡೋಣ ಅಂತಿದ್ಲು. ಇದರಲ್ಲಿ ಕೂತ್ಕೊಡ್ರೆ ಅಂತೂ ಹೊಟ್ಟೆ ಎಲ್ಲ ಕಲಕ್ಸ್ದಂಗೆ ಆಗುತ್ತೆ. ಈ ಥರ ಫುಲ್ ಹೋಗ್ಬಿಟ್ಟು ಕೆಳಗಡೆ ಹೋಗೋ ಟೈಮಲ್ಲಿ ಒಂಥರ ವೈಬ್ರೇಷನ್, ಬಟರ್ಫ್ಲೈ ಬಿಟ್ಟಂಗೆ ಆ ಥರ ಫೀಲಿಂಗ್ ಎಲ್ಲ ಬರುತ್ತದು. ಒಂಥರ ಚೆನ್ನಾಗಿರುತ್ತೆ. ಆದರೆ ಆ ಕಡೆ ವ್ಯೂ ಚೆನ್ನಾಗಿತ್ತು ಅಂದ್ಬಿಟ್ಟು ನಿಶ್ಚಿತ ಒಂದಷ್ಟು ಫೋಟೋಸ್ ತೆಗೆದುಕೊಟ್ಟಿದ್ದೇನೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಒಂದು ವೀಡಿಯೋನು ಮಾಡಿಕೊಟ್ಟಿದ್ದಾನೆ. ಅದೊಂದು ಜಾಯಿಂಟ್ ವೀಲ್ ಇದೆಯಲ್ಲ, ಅದ್ರ ಹತ್ರ ನಿಂತ್ಕೊಂಡ್ರೆ ಫೋಟೋಸ್ ತುಂಬ ಚೆನ್ನಾಗಿ ಬರುತ್ತೆ. ಅಲ್ಲ ಅಮ್ಮ, ಅದ್ರಲ್ಲಿ ಹೋಗೋಣ ಅದ್ರಲ್ಲಿ ಅದ್ ಮೇಲೆ ಹೋಗಿ ಹಿಂಗ್ ತಿರುಗುತ್ತೆ ರೌಂಡ್ ಹೋಗೋಣ. ಹೋಗೋಣ ಬೇಡ ಹೇಳು. ಅದೇ ತರ ಸೇಮ್ ಅದ್ರಲ್ಲಿ ಹೋಗೋಣ. ಏನ್ ತರ ಐತೆ ಯಾನ ಅಂತೂ ನೋಡಿದ್ದೆಲ್ಲ ಆಡ್ತೀನಿ ಅಂತ ಇದ್ಲು. ಅಷ್ಟು ದೊಡ್ಡದಿದೆ, ಫ್ಯಾನ್ ಥರ ತಿರುಗುತ್ತಾ ಅದು. ಸರಿ, ಅದರಲ್ಲೂ ಹೋಗೋಣ ಅಂತ ಇದ್ಲು. ಅವಳಿಗಂತೂ ಒಟ್ಟಿನಲ್ಲಿ ಎಲ್ಲ ಎಂಜಾಯ್ ಮಾಡಬೇಕು, ಭಯನೇ ಇಲ್ಲ, ಆಟ ಆಡೋಕ್ಕೆ ತುಂಬ ಇಷ್ಟಪಡ್ತಾಳೆ. ಹಾಗೆ ಒಂದಷ್ಟು ತಿನ್ಕೊಳ್ಳೋಣ ಅಂತ ಮತ್ತೆ ಬಂದ್ವಿ. ತಿನ್ನೋಕ್ಕೆ ಅಂತ ಚೆನ್ನಾಗಿತ್ತು, ಟೇಸ್ಟ್ ಇದು, ರೋಟಿ ಮಸ್ತಾಗಿತ್ತು. ಬಟ್ ತಿನ್ಬೇಕಾದ್ರೆ ಅಪ್ಪ ಮಗಳು ನೋಡಿ ಎಂತ ಕೆಲಸ ಮಾಡ್ಕೊಂಡಿದ್ದಾರೆ. ಅವಳು ವೈಟ್ ಡ್ರೆಸ್ ಎಲ್ಲ ಚೆಲ್ಕೊಬಿಟ್ಟಿದ್ಲು ಮೇಲೆ. ನಿಮ್ಮ ಕಡೆಯವರು ಇಲ್ಲಿಗೆ ಬರ್ತಾರೆ. ಯಾರಾದ್ರೂ ಮಿಸ್ ಆದ್ರೆ ದಯಮಾಡಿ ಯಾರು ಎದುರ್ಕೋಬೇಡಿ, ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ. ನಿಮ್ಗಿದೆ, ಯಾರು ತಲೆ ಕೆಡಿಸ್ಕೋಬೇಡಿ. ಮಾಡ್ತೀಯಾ
ಎಲ್ಲಿ ಅಂತ ಕೇಳಿದ್ರೆ ಬಲೂನ್ ತೊಗೊಂಬರಕ್ಕೆ ಹೋಗಿ ಅವಳು ಆಲ್ರೆಡಿ ಗೆಸ್ ಮಾಡಿದಾಳೆ. ಹೇಳಿಲ್ಲ. ಅವಳು ಎಲ್ಲಿ ಹೋಗಿದಾರೆ ಅಂದ್ರೆ ಬಲೂನ್ ತರಕ್ಕೆ ಅಂತೆ. ಏನ್ ತಲೆ ನೋಡವಳ್ದು ಕಳ್ಳಿ. ಅದ್ ಹೆಂಗ್ ಗೆಸ್ ಮಾಡುದವಳು? ಇನ್ನು ನಿಶಿತ್ ಹೋಗ್ಬಿಟ್ಟು ಏನಾಗಿ ಬಲೂನ್ ತರೋಣ ಅಂತ ಹೋಗಿರೋದಷ್ಟೇ, ಏನು ಹೇಳಿಲ್ಲ. ಬಟ್ ಆದರೂ ಇವಳು ಗೆಸ್ ಮಾಡಿದ್ದಾಳೆ ಚಿಕ್ಕಪ್ಪ ನಂಗೆ ಬಲೂನ್ ತರಕ್ಕೆ ಹೋಗಿದ್ದಾರೆ ಅಂತ. ಸೊ ಎಷ್ಟು ಬೇಗ ಅಂದರೆ ಗೊತ್ತಾಗ್ಬಿಡುತ್ತೆ. ಫಸ್ಟ್ ಬಲೂನ್ ನೋಡಿದ್ದಾಳೆ, ಚಿಕ್ಕಪ್ಪ ಹಂಗೆ ಹೋಗಿದ್ದಾರೆ ಅಂದರೆ ತರಕ್ಕೆ ಹೋಗಿರ್ತಾರೆ ಅಂತ ಅವಳಿಗೆ ಆ ಥರ. ಸೊ ಹಂಗೆ ಆಯಿತು, ಬಂದಿದ ತಕ್ಷಣ ಬಲೂನ್ ಹಿಡ್ಕೊಂಡು ಬಂದಿದ್ದು. ಸೊ ಆಮೇಲೆ ಎಷ್ಟು ಮಕ್ಳ ಹತ್ರ ಒಂದು 4-5 ಏನೋ ಬಲೂನ್ ಅಷ್ಟೇ ಇದ್ದಿದ್ದು. ಸರಿ ಎಲ್ಲ ತೊಗೊಂಡ್ಬಿಟ್ರೆ ಆಯಿತು ಅಂತ ಎಲ್ಲ ಬಲೂನ್ಸ್ ತೊಗೊಂಡ್ರೆ ಎಷ್ಟು ಖುಷಿಯಾದ್ರು ಮಕ್ಕಳು. ಅದಾದಮೇಲೆ ಇಲ್ಲಿ ಏನೋ ಒಳಗಡೆ ಫಾರೆಸ್ಟ್ ಥರ ಎಲ್ಲ ಮಾಡಿದ್ದಾರೆ ಅಂತಾರ, ಏನೋ ಝೂ ಥರ ಒಳಗಡೆ ಸಫಾರಿ ಹೋಗೋ ಥರ ಮಾಡಿದಾರಂತ. ಸರಿ ಹೋಗೋಣ ಅಂತ ಬಂದರೆ ತುಂಬ ದೊಡ್ಡದಿದೆ ಒಳಗಡೆ. ನಡೀತಾ ಇದ್ದೀವಿ ಮುಗಿತಾನೆ ಇಲ್ಲ, ಹಂಗೆ ದೊಡ್ಡದಾಗಿದೆ. ನಿಶಿತ್ ಅಂತೂ ಬರಲಿಲ್ಲ. ಒಳ್ಳೆ ಕೆಲಸ ಮಾಡಿ ಆರಾಮಾಗಿ ನೀವು ಕುತ್ಕೊಂಡಿರ್ತೀನಿ, ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದೆ. ನಾನೇನು ಹತ್ರ ಇರುತ್ತೆ ಇಷ್ಟ ಒಳಗಡೆ ಅಂತ ಬಂದರೆ ಫುಲ್ ಒಳಗಡೆ ಬಂದರೆ ಇನ್ನೂ ಸುತ್ತಕೊಂಡು ಆಚೆ ಹೋಗಲೇಬೇಕು, ಆಪ್ಷನ್ ಇಲ್ಲ. ಸೊ ನಡ್ಕೊಂಡು ಹಂಗೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಒಂಥರ ಹಟ್ಟೆಲ್ಲ ಮಾಡಿಬಿಟ್ಟು ಸೆಟಪ್ ಎಲ್ಲ ಮಾಡಿದರು, ಅಲ್ಲೆಲ್ಲ ಒಂದಷ್ಟು ಆನಿಮಲ್ಸ್ ಎಲ್ಲ ಇಟ್ಟು ಆ ಥರ. ಸೊ ಇದು ಮುಗಿಸ್ಕೊಂಡು ಇನ್ನೂ ಹಾಗೆ ರಿಟರ್ನ್ ಮನೆಗೆ ಹೋಗ್ತಾ ಇದ್ವಿ. ಅಷ್ಟು ಬಲೂನ್ಸ್ ಇತ್ತಲ್ಲ, ಸರಿ ಅಲ್ಲಿ ಬೇರೆ ಒಂದು ಪಾಪು ಹಿಂದೆ ಬಲೂನ್ ಅಂತ ಆಯಿತು. ಸರಿ ಕೊಟ್ಕೊಂಡು ಹೋಗೋಣ ಅಂದ್ಬಿಟ್ಟು ಯಾರ್ಯಾರು ಮಕ್ಳು ಕಾಣಿಸ್ತಾರೆ ಎಲ್ಲರಿಗೂ ಒಂದಷ್ಟು ಬಲೂನ್ ಎಲ್ಲ ಕೊಟ್ಕೊಂಡು ಹೋಗ್ತಾ ಇದ್ಲು. ಹಾಗೆ ಇಲ್ಲಿ ನೋಡಿದ್ರೆ ಪುಟ್ಟಾಣಿ ಅಡುಗೆ ಸಾಮಾನೆಲ್ಲ ಆಯಿತು. ನನಗಂತೂ ಸಖತ್ ಇಷ್ಟ ಆಯಿತು. ಎಷ್ಟು ಚಂದ, ಇಷ್ಟಿಷ್ಟೇ ಬಕೆಟು, ಮಜ್ಜಿಗೆ ಮಾಡೋದು, ಇಳಿಗೆ ಇರೋದು, ಕಪ್ಸು, ಏನೇನೋ ಇತ್ತು. ಸರಿ ಅಂದ್ಬಿಟ್ಟು ಏನಾಗಿ ತಗೋಣ ಅಂತ. ಏನದು ಮಜ್ಜಿಗೆ ಕಡಿಯೋದಾ? ₹100 ಅಂದ್ರಲ್ಲ, ಅದು ತಗೊಳಕ್ಕಿರ ಏನು ಟಿಫಿನ್ ಬಾಕ್ಸ್ ತಗೋ ಎಲ್ಲ. ಇದೂ ಬೇಕಾ? ಏನಾಯ್ತು? ತಗೊಂಡಿದ್ದೀನಿ ಅಷ್ಟು. ತಗೊಳ್ಳಾ? ಕುಕ್ಕರ್ ಬೇಕಮ್ಮ? ತಗೊಂಡಿದ್ದೆ ಆಲ್ರೆಡಿ ಕುಕ್ಕರು ತಗೊಂಡಿದ್ದೆ. ಏನಾಗಿ ಇಷ್ಟು ಆಟ ಸಾಮಾನು ತೊಗೊಂಡಿದ್ದೀವಿ. ಲಂಚ್ ಬಾಕ್ಸು, ಸ್ಪೂನ್, ಎಷ್ಟು ಕ್ಯೂಟ್ ಇದಾವೆ. ಇನ್ನ ಮನೆಗೆ ಹೋದ್ಮೇಲೆ ಬಿಸಿ. ಇನ್ನ ಏನು ಹಾಲಾಕಿರ ಆಡ್ಕೊಂಡು ಅಡುಗೆ ಮಾಡ್ಕೋ ಅಂತ ಬಿಸಿ. ಇನ್ನ ನಾವಷ್ಟೇ ಸುತ್ತಾಡ್ಬೇಕು, ಬರಲ್ಲ ಅನ್ಸುತ್ತೆ ಆಚೆ ಅವಳು. ಸರಿಸುಮಾರು 1 ಗಂಟೆಯಿಂದ ಅವರ ಕಡೆಯವರು ಹುಡುಕುತ್ತಿದ್ದಾರೆ. ಪಿರಿಯಾಪಟ್ಟಣದಿಂದ ಬಂದಿರುವ ಭರತ್ 13 ವರ್ಷದ ಹುಡುಗ. ಪಿರಿಯಾಪಟ್ಟಣದಿಂದ ಬಂದಿರುವ ಭರತ್ ಇನ್ನು ಬಲೂನ್ಸ್ ಎಲ್ಲ ಏನ ಮಕ್ಕಳಿಗೆಲ್ಲ ಉಡ್ಕೊಂಡು ಹೋಗಿ ಎಲ್ಲರಿಗೂ ಕೊಡ್ತಾ ಇದ್ಲು. ಸೊ ಹಾಗೆ ಬಲೂನ್ಸ್ ಎಲ್ಲ ಖಾಲಿ ಮಾಡ್ಕೊಂಡು ಅವಳಿಗೆ ಮಾತ್ರ 1-2 ಉಳಿಸ್ಕೊಂಡಿದ್ಲು ಅಷ್ಟೇ. ಸೊ ಅದಾದಮೇಲೆ ಇನ್ನು ಎಷ್ಟೊಂದು ಅನೌನ್ಸ್ಮೆಂಟ್ ಬರ್ತಾನೆ ಇತ್ತು. ಇಲ್ಲಿ ನೆಟ್ವರ್ಕ್ ಇರೋದಿಲ್ಲಲ್ಲ, ಚಿಕ್ಕವ್ರು ಕಳಿಯೋದಲ್ದೇ ದೊಡ್ಡವ್ರೂ ಕಳೆದೋಗ್ಬಿಡ್ತಾರೆ. ಆ ಥರ ಇರುತ್ತೆ ಗ್ರೂಪಲ್ಲಿ, ಅಷ್ಟು ಜನ ಕ್ರೌಡ್ ಇರುತ್ತೆ. ಎಲ್ಲಿ ಹೋಗ್ತೀವಿ ಏನೂ ಗೊತ್ತಾಗಲ್ಲ, ಮತ್ತು ಕಾಂಟ್ಯಾಕ್ಟ್ ಮಾಡೋಕ್ಕೆ ಕೂಡ ಆಗೋದಿಲ್ಲ. ಆ ಥರ ಆಗ್ಬಿಟ್ಟಿರುತ್ತೆ. ಸೊ ಅದಾದಮೇಲೆ ಅಲ್ಲೇನೋ ಬರ್ಡ್ಸ್ ಎಲ್ಲ ಇದೆ, ಸ್ನೇಕ್ಸ್ ಎಲ್ಲ ಇರುತ್ತೆ ಅಂದ್ಬಿಟ್ಟು ಹೋಗಿ ಕಿರಣ್ ಮತ್ತು ನಿಶಿತ್ ಮತ್ತೆ ಅದಕ್ಕೆ ಟಿಕೆಟ್ ತೊಗೊಂಬಂದಿದ್ದಾರೆ. ಒಳಗಡೆ ಒಂದಷ್ಟು ಬರ್ಡ್ಸ್ ಎಲ್ಲ ಇತ್ತು. ಹಾಗೆ ಒಳಗಡೆ ಸ್ನೇಕ್ ಎಲ್ಲ ಕೈಯಲ್ಲಿ ಇಟ್ಕೊಂಡೆಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ರು. ಏನದು ಏನದು? ಯಾವುದೋ ಬರ್ಡ್ ಇದೆ, ಕೋಳಿ ಇದಷ್ಟೇ ಅದು. ಇಲ್ಲಿ ಈ ಮಗು ಈ ಥರ ಕಲರ್ ಪೇಂಟ್ ಎಲ್ಲ ಮಾಡಿಕೊಂಡು ಆ ಚಳಿಲಿ ಆಚೆ ಹಂಗೆ ಕೂತ್ಕೊಂಡಿರೋದು ನೋಡ್ತಾ ಇದ್ರೆ ಎಷ್ಟು ಬೇಜಾರಾಯಿತು. ಎಷ್ಟೋ ಜನ ನಮ್ಮ ಲೈಫ್ ಹಂಗಿದೆ ಹೆಂಗೆ ಅಂತೆಲ್ಲ ಅನ್ಕೊತೀವಿ, ಎಷ್ಟೋ ಕಷ್ಟಗಳಿದೆ ಲೈಫಲ್ಲಿ ಅಂತ ಅನ್ಕೊತೀವಿ. ಈ ಥರ ಎಲ್ಲ ನೋಡ್ತಾ ಇದ್ರೆ ಆ ಕಷ್ಟಗಳ ಮುಂದೆ ಏನೂ ಅಲ್ಲ, ನಾವು ಅಂದ್ಕೊಂಡಿರೋದೆಲ್ಲ ಏನೂ ಇಲ್ಲ.
ಸೊ ಇದು ನೋಡ್ತಾ ಇದ್ರೇ ಗೊತ್ತಾಗುತ್ತೆ ನೋಡಿ, ಈ ವಯಸ್ಸಿಗೆ ಎಷ್ಟೊಂದು ಕೂತ್ಕೊಂಡು ಫ್ಯಾಮ್ಲಿಗೋಸ್ಕರ ಎಲ್ಲ ಈ ಥರ ಮಾಡ್ತಾ ಇರೋದು ಸ್ಯಾಕ್ರಿಫೈಸ್. ಆಡೋ ಟೈಮಲ್ಲಿ ಈ ಥರ ಬಂದು ಕೂತ್ಕೊಂಡು ಪೇಂಟ್ ಮಾಡಿಕೊಂಡು ಎಷ್ಟು ಕಷ್ಟ ಅದು ಪೇಂಟ್ ಎಲ್ಲ ಮಾಡಿಕೊಂಡು ಇರೋದು ನೋಡಿ ಸಖತ್ ಬೇಜಾರಾಯಿತು. ನೋಡಿ ನೋಡಿ ಸಾಗರ ಎಷ್ಟು ಜನ ಇದ್ದಾರೆ ನೋಡಿ. ನನಗೆ ಮೇಲೆ ಬಂದು ನೋಡ್ಮೇಲೆ ಶಾಕ್ ಆಯಿತು, ಎಷ್ಟು ಜನ ಇದ್ದಾರಾ ಅಂತ. ನಾವು ಕೆಳಗಡೆ ಅಲ್ಲೆಲ್ಲ ಹೆಂಗೆ ಹೋಗ್ತಿರ್ತೀವಿ ಗೊತ್ತಾಗಲ್ಲ, ಬಟ್ ಈ ಥರ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜನ ಇದ್ದಾರೆ ಅಂತ. ಇನ್ನು ನಮ್ಗೆ ಅಲ್ಲಿ ಹೋಗಿ ಬರೋಷ್ಟೇ ಸಾಕಾಗ್ಬಿಟ್ಟಿದ್ದೀನಿ, ಏನು ಬೇಡಪ್ಪ ಎಲ್ಲೂ ಹೋಗೋದು ಬೇಡ ಅಂತ ಹೋಗಿ ಮಲ್ಕೊಂಡ್ರೆ ಸಾಕು ಅನ್ನೋ ಥರ ಆಗಿತ್ತು. ಇನ್ನು ಇಲ್ಲಿ ಆಟೋ ಎಷ್ಟು ಕೇಳಿದ್ರು ಇಲ್ಲ ಒನ್ ವೇ ಹಂಗೆ ಹಿಂಗೆ ಅಂತ ಜಾಸ್ತಿ ರೇಟೆಲ್ಲ ಹೇಳ್ತಾಯಿದ್ರು. ಸರಿ ನಾವು ಇಲ್ಲಿ ಕಾರ್ ಅರ್ಧ ದಾರಿ ತೊಗೊಂಡು ನಾನು ನಿಲ್ಸಿರೋದಕ್ಕೆ ಒಳ್ಳೇದಾಯಿತು. ಕಾರ್ ನಾವೆಲ್ಲಿ ಮಂಟಪ ಹತ್ರ ನಿಲ್ಸಿದ್ವಿ, ಒಂದು ಚೌಟ್ರಿ ಹತ್ರ. ಸೊ ಅಲ್ಲಿವರೆಗೂ ಆಟೋದಲ್ಲಿ ಹೋಗಿ ಆಮೇಲೆ ಅಲ್ಲಿದ್ದ ರಿಟರ್ನ್ ಮತ್ತೆ ಕಾರಲ್ಲಿ ಮನೆಗೆ ಹೋದ್ವಿ. ಇದೊಂದು ಚೆನ್ನಾಗಿತ್ತು. ಇಲ್ಲಾಂದರೆ ಆ ಕಾರ್ ಏನಾದರೂ ಇಲ್ಲಿ ತೊಗೊಂಬಂದರೆ ಸಿಗಾಕೊಂಡ್ಬಿಡ್ತಾ ಇದ್ವಿ. ತುಂಬ ಅಂದರೆ ತುಂಬ ಕ್ರೌಡ್ ಜಾಸ್ತಿ ಆಗುತ್ತೆ ಬರ್ತಾ ನೋಡಿ ಆ ಕಡೆ ಎಷ್ಟು ವೆಹಿಕಲ್ಸ್ ಎಲ್ಲ ನಿಂತ್ಕೊಂಡಿದೆ ಅಂತ. ಇನ್ನು ಚೆನ್ನಾಗಿತ್ತು ಎಕ್ಸಿಬಿಷನ್ ಎಲ್ಲ, ತುಂಬ ಕ್ರೌಡ್ ಇತ್ತು. ಯಾಕಂದರೆ ನಾವು ಹಬ್ಬದ ಟೈಮಲ್ಲೇ ಬಂದಿದ್ದಲ್ಲ. ಇನ್ನು ಹಬ್ಬ ಮುಗಿದ್ಮೇಲೆ ಆಮೇಲೆ ಕೂಡ ಇರುತ್ತೆ ಎಕ್ಸಿಬಿಷನ್ ಎಲ್ಲ, ಆಮೇಲೆ ಕೂಡ ಆರಾಮಾಗಿ ಬಂದು ಕ್ರೌಡ್ ಇಲ್ಲದೇ ಅದು ಕೂಡ ನೋಡ್ಕೋಬೋದು. ನೋಡೋಣ ಇನ್ ಕೇಸ್ ಆದರೆ ಮತ್ತೆ ಇನ್ನೊಂದ್ಸರಿ ಯಾವಾಗಾದರೂ ನೋಡೋಣ ಅಂತ ಅಂದ್ಕೊಂಡು. ಇನ್ನು ಜಾಸ್ತಿ ಏನೋ ಇಲ್ಲ, ಇದಷ್ಟೇ ಇಷ್ಟಕ್ಕೇ ಟೈಮ್ ಆಗಿಬಿಟ್ಟಿತ್ತು. ಇನ್ನು ಏನೋ ಕೂಡ ಫುಲ್ ಟಯರ್ಡ್ ಆಗಿಬಿಟ್ಟಿದ್ಲು. ಇನ್ನು ಮನೆಗೆ ರಿಟರ್ನ್ ಓಡ್ತಾ ಇದ್ದೀವಿ. ಸೊ ಅಷ್ಟೇ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಇದೇ ಥರ.